ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವಿವತ್ತು ಭಾಷೆ ಅಂದ್ರೇನು, ಅದರ ರೂಪಗಳು ಯಾವುವು, ಕನ್ನಡ ಭಾಷೆಯ ಪ್ರಾಮುಖ್ಯತೆ ಏನು, ವ್ಯಾಕರಣ ಅಂದರೇನು ಮತ್ತು ವ್ಯಾಕರಣ ಕಲಿಯುವುದು ಏನಕ್ಕೆ ಅತ್ಯವಶ್ಯಕ ಅಂತ ತಿಳ್ಕೊಳ್ಳೋಣ. ಪುರಾತನ ಕಾಲದಿಂದಲೂ ಜನರು ತಮ್ಮ ಅಭಿಪ್ರಾಯಗಳನ್ನು ಇತರರಿಗೆ 3 ರೀತಿಯಲ್ಲಿ ತಿಳಿಸ್ತಿದ್ರು. ಅದರಲ್ಲಿ ಮೊದಲನೇದು ಸನ್ನೆ ಮೂಲಕ, ಎರಡನೇದು ಬಾಯಿ ಮಾತಿನ ಮೂಲಕ ಹಾಗೂ ಮೂರನೇದು ಬರವಣಿಗೆ ಮೂಲಕ ತಿಳಿಸ್ತಿದ್ರು. ಹೀಗೆ ಜನರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಬಳಸುವ ಮಾಧ್ಯಮ ಅಥವಾ ಸಾಧನವೇ ಭಾಷೆ. ಪ್ರಪಂಚದಲ್ಲಿ ಸಾವಿರಾರು ಭಾಷೆಗಳಿವೆ. ಅದರಲ್ಲಿ ನಾವು ಮಾತನಾಡುವ ಕನ್ನಡವು ಒಂದು ಪ್ರಮುಖ ಭಾಷೆಯಾಗಿದೆ. ಈ ಕನ್ನಡ ಭಾಷೆಗೆ 2 ರೂಪಗಳಿವೆ. ಅವು ಯಾವುದಂದರೆ ಶ್ರವಣ ಮತ್ತು ಚಾಕ್ಷುಷ. ಶ್ರವಣ ಅಂದರೆ ಧ್ವನಿಯ ಮೂಲಕ ಕಿವಿಗೆ ಕೇಳಿಸುವುದು ಮತ್ತು ಚಾಕ್ಷುಷ ಅಂದರೆ ಬರಹದ ಮೂಲಕ ಕಣ್ಣಿಗೆ ಕಾಣಿಸುವುದು. ಒಂದೊಂದು ದೇಶದ ಜನರು ಒಂದೊಂದು ಭಾಷೆಯನ್ನು ಆಡುತ್ತಾರೆ. ನಮ್ಮ ಭಾರತದಲ್ಲಿಯೂ ಹಲವು ಭಾಷೆಗಳಿವೆ. ನಾವು ಕರ್ನಾಟಕದವರು ಕನ್ನಡ ಭಾಷೆಯನ್ನು ಆಡುತ್ತೇವೆ. ಕನ್ನಡವು ದ್ರಾವಿಡ ಭಾಷೆಯಾಗಿದೆ. ಕನ್ನಡ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ. ಕರ್ನಾಟಕದಲ್ಲಿ ಬಳಸಲಾಗುವ ಕನ್ನಡ ಭಾಷೆಯನ್ನು ದೇಶದ ಪ್ರಮುಖ ಭಾಷೆಗಳಲ್ಲಿ ಒಂದಾಗಿ ಭಾರತೀಯ ಸಂವಿಧಾನವು ಗುರುತಿಸಿದೆ. ಕನ್ನಡ ನಮ್ಮ ಮಾತೃಭಾಷೆಯಾಗಿದೆ. ಮೊದಲಿಂದಲೂ ಸಂಸ್ಕೃತಕ್ಕೂ ಕನ್ನಡಕ್ಕೂ ಹೆಚ್ಚು ಸಂಬಂಧವಿದೆ. ನಾವು ಭಾಷೆಯನ್ನು ಹೇಗೆ ಬಳಸಿದರೆ ಇತರರಿಗೆ ನಮ್ಮ ಅಭಿಪ್ರಾಯಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿಸಬಹುದು, ಭಾಷೆಯ ಸ್ವರೂಪವೇನು, ಅವುಗಳ ಭೇದಗಳಾವುವು, ಬರವಣಿಗೆಯಲ್ಲಿ ತಪ್ಪಿಲ್ಲದೆ ಹೇಗೆ ಬರೆಯಬೇಕು, ಇವೆಲ್ಲ ವಿಷಯಗಳನ್ನು ತಿಳಿಸಿಕೊಡುವ ಶಾಸ್ತ್ರಕ್ಕೆ ವ್ಯಾಕರಣ ಶಾಸ್ತ್ರ ಎಂದು ಹೇಳುತ್ತೇವೆ. ಭಾಷೆ ಮೊದಲು ಹುಟ್ಟುತ್ತೆ, ನಂತರ ಬೆಳೆಯುತ್ತಾ ಹೋಗುತ್ತೆ. ನಂತರ ವ್ಯಾಕರಣ ಹುಟ್ಟಿ ಆ ಭಾಷೆಯನ್ನು ಕ್ರಮಬದ್ಧವಾಗಿಸಲು ಶ್ರಮಿಸುತ್ತದೆ. ವ್ಯಾಕರಣ ಕಲಿಯುವುದರಿಂದ ಭಾಷೆಯಲ್ಲಿ ಪ್ರಭುತ್ವ ಬರುತ್ತೆ. ಭಾಷೆಯನ್ನು ಕ್ರಮವಾಗಿ ಶುದ್ಧವಾಗಿ ಬಳಸಲು ವ್ಯಾಕರಣವನ್ನು ಕಲಿಯುವುದು ಅತ್ಯವಶ್ಯಕವಾಗಿದೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಕನ್ನಡ ವ್ಯಾಕರಣದ ಬೇಸಿಕ್ಸ್ ಏನೇನು ಬರುತ್ತೋ ಅದೆಲ್ಲ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.